ಎಷ್ಟು ಬದಲಾವಣೆ ಆಗಬೇಕಾಗಿರುವಂಥದ್ದು, ನಮ್ಮ ರೈತರ ಒಂದು ಶಕ್ತಿಯಾಗಿ ಬೆಳೆಯಬೇಕಾಗಿರುವಂಥದ್ದು, ಮುಂದಿನ ಪೀಳಿಗೆಗೆ ಈ ಪರಂಪರೆಯನ್ನ, ಧರ್ಮವನ್ನ, ನಮ್ಮ ಸಂಸ್ಕಾರವನ್ನ ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗ್ಬೇಕಾಗಿರುವಂಥದ್ದು. ಈ 5 ಯೋಜನೆಗಳು ಏನಿದೆ, ಪಂಚ ಯೋಜನೆಗಳು ಅಂತ ಏನಿದೆ, ಅಥವಾ ಪಂಚ ಸಂಸ್ಕಾರಗಳು ಅಂತ ಕರಿತೀವಿ, ಇದಕ್ಕೆ ಪಂಚ ಋಣಗಳು ಅಂತ ಕರಿತೀವಿ. ಈ ಪಂಚ ಋಣಗಳು ಜಗತ್ತಿನ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಪಂಚ ಋಣಗಳನ್ನ ಹೊತ್ಕೊಂಡು ಬಂದಿರ್ತೀವಿ. ಒಂದು ತಂದೆ ತಾಯಿ ಋಣಗಳನ್ನ, ಇನ್ನೊಂದು ಭೂಮಿಯ ಋಣವನ್ನ, ಇನ್ನೊಂದು ಸಂಸ್ಕಾರದ ಋಣವನ್ನ, ಮತ್ತೆ ನಮಗೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಅನ್ನಿಸ್ಕೊಳ್ಳುವಂತ ಗುಣಗಳನ್ನ ಬೆಳೆಸ್ಕೊಂಡಾಗ ಈ ಪಂಚ ಸಂಸ್ಕಾರಗಳನ್ನ, ಪಂಚ ಋಣಗಳನ್ನ ತೀರಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾವುದಾದ್ರೂ ಒಂದು ಋಣವನ್ನ ನಾವು ತೀರಿಸಲಿಲ್ಲ ಅಂತಂದ್ರೆ ನಮಗೆ ದುಃಖ ತುಂಬಾ ಆಗ್ತಾ ಹೋಗುತ್ತೆ, ಮನುಷ್ಯನಿಗೆ ಕಷ್ಟಗಳು ಬರ್ಲಿಕ್ಕೆ ಶುರುವಾಗ್ತವೆ. ಕಷ್ಟ ಅಂತಂದ್ರೆ ನಿಮಗೆ ಅನಿಸ್ಬಹುದು, ದುಡ್ಡಿದ್ರೆ ಯಾವ ಕಷ್ಟನೂ ಬರಲ್ಲ ಬಿಡಿ ಅಂತ ಹೇಳಿ. ಈ ಜಗತ್